ಹೆಡ್ಲೈನ್ಸ್. ಕಾಫಿ ತೋಟದಲ್ಲಿದ್ದ ಕಾಡಾನೆಯೊಂದು ಏಕಾಏಕಿ ರಸ್ತೆಗೆ ಬಂದ ಪರಿಣಾಮ ವಾಹನಗಳ ಮೇಲೆ ದಾಳಿಗೆ ಯತ್ನಿಸಿರುವ ಘಟನೆ ಸಿದ್ದಾಪುರ ಸಮೀಪದಲ್ಲಿ ನಡೆದಿದೆ. ಕ್ಯಾರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶಿಕ್ಷಕರ ದಿನವನ್ನು ಆಚರಿಸಿದರು. ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದಲ್ಲಿ ಜಮೀನಿಗೆ ತೆರಳುವ ದಾರಿಯನ್ನ ಪಕ್ಕದ ಜಮೀನಿನ ಮಾಲೀಕ ತಂತಿ ಬೇಲಿ ಹಾಕಿ ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ಗುರು ಸಮಾನರಿಗೆ ಶಿಕ್ಷಕರ ದಿನದ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಕೊಡಗು ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಮಾದಪಟ್ಟಣ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದೊಡ್ಡಯ್ಯ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್, ಗ್ರಾಮ ಲೆಕ್ಕಾಧಿಕಾರಿಗಳು, ತೊರೆನೂರು ವೃತ್ತ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುಪ್ರಸಾದ್, ಗ್ರಾಮ ಲೆಕ್ಕಾಧಿಕಾರಿಗಳು, ಕೂಡಿಗೆ ವೃತ್ತ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗೌತಮ್ ಡಿಎಸ್, ಗ್ರಾಮ ಲೆಕ್ಕಾಧಿಕಾರಿಗಳು, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಆರ್. ನಾಗೇಂದ್ರ, ಕಾವೇರಿ ರತ್ನ ಪ್ರಶಸ್ತಿ ವಿಜೇತರು ಹಾಗೂ ಕೊಡಗು ಜಿಲ್ಲಾ ಅಧ್ಯಕ್ಷರು, ಹೋಟೆಲ್ ಕಾರ್ಮಿಕರ ಸಂಘ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕುಶಾಲನಗರ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು, ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿಗಳು, ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಎಸ್. ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ಸಿದ್ದಾಪುರದ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮೂಸರ್ ಅವರು ಹೃದಯಘಾತದಿಂದ ನಿಧನರಾಗಿದ್ದು ಪಕ್ಷದ ಪ್ರಮುಖರು ಸಂತಾಪ ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಡಿಸಿಸಿ ಸದಸ್ಯರು ಮತ್ತು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದ ಸಿದ್ದಾಪುರದ ಕಾಂಗ್ರೆಸ್ ಮುಖಂಡ ಎಂಎಚ್ ಮೂಸಾ ತೀವ್ರ ಹೃದಯಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಸಿದ್ದಾಪುರದ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದ ಮೂಸಾ ಸಿದ್ದಾಪುರದ ವಿ7 ಯುವಕ ಸಂಘದ ಅಧ್ಯಕ್ಷರಾಗಿ ಹಲವಾರು ವರ್ಷದಿಂದ ಸಾಮಾಜಿಕ, ರಾಜಕೀಯ ಹಾಗೂ ಕ್ರೀಡಾ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಎಂಎಚ್ ಮೂಸಾ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಸೇರಿದಂತೆ ಇತರ ಗಣ್ಯರು ಸಂತಾಪ ಸೂಚಿಸಿದರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸೇನಾನಿಯಾಗಿ ಸದಾ ಜನರ ಮಧ್ಯೆ ಇದ್ದು ಜನರಿಗೆ ಸ್ಪಂದಿಸುತ್ತಾ ಸಿದ್ದಾಪುರ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಗಲಿರುಳು ಎನ್ನದೇ ದುಡಿದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸದಾ ಮುನ್ನೆಲೆಯಲ್ಲಿ ಕಾಣಿಸುತ್ತಿದ್ದ ಸರಳ ಸಜ್ಜನಿಕೆ ವ್ಯಕ್ತಿ ಮೂಸಾ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾಯಕನಾಗಿ ಸಮಾಜದ ವಿವಿಧ ರಂಗಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡು ಹಗಲಿರುಳು ಜನಸೇವೆಗಾಗಿ ಸಮರ್ಪಿಸಿಕೊಂಡಿದ್ದರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ಕೋರಿದರು. ಮೂಸಾ ಅವರ ಮನೆಗೆ ಭೇಟಿ ನೀಡಿ ಸಂತಾಪ ಸೂಚಿಸಿದ ಮಾಜಿ ಎಂಎಲ್ಸಿಗಳಾದ ಅರುಣ್ ಮಾಚಯ್ಯ, ವೀಣಾ ಅಚ್ಚಯ್ಯ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅನೀಫ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಹಂಸ ಕೊಟ್ಟಮೊಡಿ, ರಂಜಿ ಪೂಣಚ್ಚ, ರಫೀಕ್, ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ಪಿಸಿ ಹಸೈನರ್ ಹಾಜಿ, ಕಾಂಗ್ರೆಸ್ ಮುಖಂಡರಾದ ಟಿಪಿ ರಮೇಶ್, ಮುನೀರ್ ಅಹಮದ್, ಎಂಕೆ ಹಕೀಂ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆಎಂ ಸೈಯದ್ ಬಾಬಾ, ಜಾನ್ಸನ್ ಶ್ರೀನಿವಾಸ್, ಸಿದ್ದಾಪುರ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರತೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು, ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸಿದ್ದಾಪುರ ಜುಮ್ಮಾ ಮಸೀದಿಯಲ್ಲಿ ಮಯ್ಯತ್ ನಮಾಜ್ ನಂತರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ನಮ್ಮನ್ನೆಲ್ಲ ನಂಬಿ ಬರ್ತಿರಬೇಕು ಮುಂದಿನ ದಿನಗಳಲ್ಲಿ
ಪಕ್ಷವನ್ನು ಕೂಡ ನಂಬಿ ಬರಬೇಕು. ಇಲ್ಲಿಯ ಮುಖಂಡರುಗಳ ಇಲ್ಲಿಯ ಎಲ್ಲ ಜನರ ಸಹಕಾರ ಕೂಡ ಅವರಿಗೆ ಅಗತ್ಯ ಇದೆ. ನಾವೆಲ್ಲ ಸೇರಿ ಅವರಿಗೆ ಧೈರ್ಯವನ್ನು ತುಂಬೋಣ. ಸರ್ ಅವರಿಗೂ ಕೂಡ ಸ್ವರ್ಗದಲ್ಲಿ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾವು ಹಾರೈಸೋಣ. ಜೊತೆಗೆ ಇವತ್ತು ವ್ಯಕ್ತಿಯನ್ನು ಅಗಲಿದಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಬಂಧುಗಳು ಇಲ್ಲಿ ಪಕ್ಷಭೇದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶಿಕ್ಷಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವು ನಿರ್ಣಾಯಕವಾಗಿದೆ ಎಂದು ಶಾಸಕ ಎಚ್ ಟಿ ಮಂಜು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ಶಿಕ್ಷಕರ ದಿನಾಚರಣೆ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಅಜ್ಞಾನದ ಅಂಧಕಾರವನ್ನ ಹೊಡೆದೋಡಿಸಿ ಅಕ್ಷರ ಜ್ಞಾನದ ಮೂಲಕ ಸಂಸ್ಕಾರ ನೀಡುವ ಶಿಕ್ಷಕರು ವಿದ್ಯಾರ್ಥಿಗಳ ಅಭ್ಯುದಯವನ್ನ ಕಣ್ಣಾರೆ ಕಂಡು ಸಂಭ್ರಮಿಸುತ್ತಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ತುಂಬುತ್ತಾ ಮುನ್ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಅಜ್ಞಾನವನ್ನ ಶಿಕ್ಷಿಸಿ ತಪ್ಪುಗಳನ್ನು ಕ್ಷಮಿಸಿ ಅಕ್ಷರಗಳ ಮೂಲಕ ಅರಿವಿನ ಜಾಗೃತಿ ಮೂಡಿಸಿ ಮುನ್ನಡೆಸುತ್ತಿರುವ ಶಿಕ್ಷಕರನ್ನ ಗುರುವಿನ ರೂಪದಲ್ಲಿ ಕಂಡು ಗೌರವಿಸುತ್ತಿದ್ದೇವೆ. ಶಿಕ್ಷಕರಾಗಿ, ತತ್ವಜ್ಞಾನಿಯಾಗಿ, ರಾಜತಾಂತ್ರಿಕ ನಿಪುಣರಾಗಿ, ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಶಿಕ್ಷಕರ ಕೀರ್ತಿಯನ್ನು ಬೆಳಗಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ನಿವೃತ್ತ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡುತ್ತಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಶಾಸಕ ಮಂಜು ಅಭಿಮಾನದಿಂದ ಹೇಳಿದರು. ಬೇಬಿ ಬೆಟ್ಟದ ಶ್ರೀರಾಮ ಯೋಗೀಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಸುಷ್ಮಾ, ತಹಶೀಲ್ದಾರ್ ಜೆ ಆದರ್ಶ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಕೆ ಶಿವರಾಮೇಗೌಡ, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್, ಬಿಸಿಯೂಟ ಸಹಾಯಕ ನಿರ್ದೇಶಕ ಯತೀಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಪಿಜೆ ಕುಮಾರ್, ಸಿಟಿ ಲಕ್ಷ್ಮಣಗೌಡ, ಎಸ್ಎಂ ಬಸವರಾಜು, ವಿಜಿ ನಾರಾಯಣ, ಬಿಎಲ್ ಮಂಜುನಾಥ್, ಡಿಪಿ ವೆಂಕಟೇಗೌಡ, ಡಿಬಿ ಸತ್ಯ, ಪ್ರಭುಕುಮಾರ್, ಮೋಹನಕುಮಾರಿ, ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ವೆಂಕಟೇಶ್, ಗ್ರೇಟು ತಹಶೀಲ್ದಾರ್ ಲೋಕೇಶ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೌರವಾನ್ವಿತ ಮೂಲತಃ ಶಿಕ್ಷಕರಾಗಿದ್ದು ನಂತರ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾದಂಥ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರು ಮೂಲತಃ ಶಿಕ್ಷಕರಾಗಿದ್ದರಿಂದ 5ನೇ ತಾರೀಕು ನಾಡಿನಾದ್ಯಂತ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲೂ ಸಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಯಕತ್ವ ಅಂತ ಹೇಳ್ತಾರೆ, ಹೀರೋ ಅಂತ ಹೇಳ್ತಾರೆ. ಯಾರು ಹೀರೋ? ಇವತ್ತು ಸಿನಿಮಾದಲ್ಲಿ ನಟರು ನಟನೆ ಮಾಡ್ತಾರೆ, ಅವರೆಲ್ಲ ಹೀರೋ. ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ಸಮಾಜದ ಒಳಿತಿಗಾಗಿ ತ್ಯಾಗ ಬಲಿದಾನದ ಮಾಡಿದಂಥ ಮಹಾನ್ ಪುರುಷರು ಇವತ್ತೂ ಅಷ್ಟೇ ನಿಷ್ಪಕ್ಷಪಾತವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ಹೀರೋ ಅನ್ಬೇಕು ಅನ್ನೋ ಮನಸ್ಥಿತಿ ನನಗಿದೆ. ಇವತ್ತು ಚಿತ್ರ ನಟರು ಸಹ ಹೀರೋ ಇರ್ಬೋದು, ಅವರು ಸಹ ಕೆಲವರು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಅನೇಕರಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಎಕ್ಸಾಂಪಲ್, ನಮ್ಗೆ ಕಾಣದಂಥ ಅನೇಕ ಸಮಾಜಮುಖಿ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅಂಥವ್ರು ಇರ್ಬೋದು. ಅಂಥವ್ರನ್ನ ಸ್ವಾಭಾವಿಕವಾಗಿ ಯಾರು ಬೇಕೆಲ್ಲ ಸಮಾಜನೇ ಅವ್ರನ್ನ ಇರುವಂತ ಒಪ್ಕೊಳ್ಳುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಚ್ಚಿಡ್ದವರು, ಲಾಂಗ್ ಹಿಡ್ದವರು, ಗುಂಡಾಯಿಸಂ ಮಾಡೋರು ಅನ್ನೋ ಒಂದು ಸಿನಿಮಾದಲ್ಲಿ ನಾವು ನೋಡೋದ್ರ ಮುಖಾಂತರ ಅವ್ರನ್ನ ನಾವು ಹೀರೋ ಅಂತ ತಿಳ್ಕೊತೀವಿ. ಅದನ್ನ ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಪ್ರೌಢ ಶಿಕ್ಷಣ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಆ ಮಕ್ಕಳ ಮನಸ್ಸನ್ನ ಹಂತದಲ್ಲಿ ಅವ್ರಿಗೆ ಮನವರಿಕೆ ಮಾಡೋದ್ರ ಮುಖಾಂತರ, ಭಿತ್ತಿ ಚಿತ್ರಗಳನ್ನ ತೋರೋದ್ರ ಮುಖಾಂತರ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ಸಮಾಜಮುಖಿ ಕೆಲಸಗಳಿಗೆ, ರಾಷ್ಟ್ರಾಭಿವೃದ್ಧಿ ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ ಮೂಲ ಕಾರಣಕರ್ತರಾಗ್ಬೋದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೊತ್ತಾಗ ತಮ್ಗೆಲ್ಲ ಗೊತ್ತಿದೆ. ಮೊನ್ನೆ ಹೀರೋ ಅಂತ ಯಾರನ್ನ ಹೇಳ್ಬೋದು ಅಂತ, ಶೀತಲ್ ದೇವಿ ಅಂತ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ 2 ಕೈಗಳಿಲ್ಲ ಅವ್ರಿಗೆ, 2 ಕೈಗಳಿಲ್ಲ, 703 ಅಂಕಗಳ ಮುಖಾಂತರ ಇವತ್ತು ಗಿನ್ನಿಸ್ ದ ವರ್ಲ್ಡ್ ರೆಕಾರ್ಡ್ ಆಗಿದ್ದಾರೆ. ಬಿಲ್ಗಾರಿಕೆಯಲ್ಲಿ ವರ್ಲ್ಡ್ ಅಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. 2 ಕೈಗಳಿಂದ 2 ಕಾಲುಗಳ ಮುಖಾಂತರ ಬಿಲ್ಗಾರಿಕೆಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ
ತಮ್ಮ ಪ್ರತಿಭೆಯನ್ನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರದವರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಂದು ಸ್ಥಾನವನ್ನು ಗಳಿಸಿದ್ದಾರೆ. ಅಂಥವ್ರನ್ನ ಏನು ಇವತ್ತು ಶಿಕ್ಷಣ ಅನ್ನೋದು ಒಂದು ಕ್ಷೇತ್ರಕ್ಕೆ ಮಾತ್ರ ಎಜುಕೇಶನ್ ಬುಕ್ ಇಟ್ಕೊಂಡು ಮಾಡಿದಾಕ್ಷಣಕ್ಕೆ ಅದು ಮಾತ್ರ ಶಿಕ್ಷಣ ಇಲ್ಲ. ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ವಿಶೇಷ ಅಂದ್ರೆ ಕ್ರೀಡಾ ಲೋಕದಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದಂತ ಅನೇಕ ಮಾನ್ಯರಿದ್ದಾರೆ. ಯಾವುದೋ ಮೂಲೆಯಲ್ಲಿ ಬಿಡದೆ ಹಿಡಿದೆತ್ತಿ ನಡೆಸಿದೆ ನನ್ನ ತಂದೆ ಸಿದ್ಧಗಂಗಾ ಗುರುವೇ ಕೃಪೆಯಾಗು. ಎನ್ನ ಆರಾಧ್ಯ ದೈವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನ, ನಮ್ಮ ಬೇಬಿ ಬೆಟ್ಟದ ಗುರು ಪರಂಪರೆಯನ್ನ, ನನ್ನ ಜೀವನದ ಶಿಕ್ಷಕರನ್ನ, ಕೇರ್ಪೇಟೆ ತಾಲೂಕಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಇವತ್ತು ನೀವೆಲ್ಲ ತುಂಬ ಸಂತೋಷದಿಂದ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಕ್ಷೇತ್ರದ ಶಾಸಕರಾದಂತಹ ಎಚ್ ಡಿ ಮಂಜುರವರೇ, ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತಿನ ದಿನ ನನ್ನ ಜೀವನದಲ್ಲಿ ಒಂದು ಸುದಿನ ಅಂತ ನಾನಾದರೂ ಭಾವಿಸಿದ್ದೇನೆ. ನಾನು ಬೆಳಗ್ಗೆ ಬಂದಾಗ ಶಾಸಕರ ಹತ್ರ ಹೇಳ್ತಾ ಇದ್ದೆ, ಆದರೆ ಶಿಕ್ಷಕರ ದಿನಾಚರಣೆ ಶಿಕ್ಷಕರಿಗೆ ಭಾಷಣ ಮಾಡೋದ್ರಲ್ಲಿ ಸ್ವಲ್ಪ ನನ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ, ಆಗ ಇಲ್ಲ ಮಾಡಿ ಬದಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋದು. ಆದರೆ ನನ್ನ ಜೀವನದಲ್ಲಿ ನಾನು ಸ್ವಾವಳಾಗಿ 4 ವರ್ಷ ಆಯಿತು ಬೇಬಿ ಬೆಟ್ಟಕ್ಕೆ. ಮುಂಚೆ 12 ವರ್ಷಗಳ ಕಾಲ ಸಿದ್ಧಗಂಗಾ ಮಠದಲ್ಲೇ ವಿದ್ಯಾಭ್ಯಾಸ ಮಾಡಿ ಶಿವಕುಮಾರ ಸ್ವಾಮಿಗಳ ಸೇವೆ ಮಾಡಿ ಇಲ್ಲಿ ಬಂದ ಮೇಲೆ ನಾನು ಗುರುಗಳನ್ನ ನೋಡಿದ್ದೆ. ಆದರೆ ನಾನು ಈ ಶಿಕ್ಷಕರನಿಗೆ ಭಾಷಣ ಮಾಡ್ತಾರೆ ಇದೇ ಮೊದಲನೇ ವೇದಿಕೆ. ಇದೆಲ್ಲ ನೋಡ್ತಾ ಇದ್ನಲ್ಲ, ಪ್ರಧಾನ ಭಾಷಣ ಬೆಳಗ್ಗೆನೆ ಆಗ್ಬೇಕಾಗಿತ್ತು. ಈಗೇನು ಬಿಸಿಲಿನ ನೆತ್ತಿ ಮೇಲೆ ಹೇರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ಎಷ್ಟೋ ಜನ ಶುಗರ್ ಪೇಷಂಟ್ಗಳಿದ್ದೀರಿ, ಊಟ ಟೈಮ್ ಆಗಿದೆ, ಕೇಳುವಂತಹ ಮನಸ್ಥಿತಿಗಳು ಯಾರೂ ಇಲ್ಲ, ಏನ್ ಮಾಡೋದು? ಆದ್ರೆ ಸ್ವಲ್ಪ ನಿಮ್ಮಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಬೇಕು ಅಂತ ಹೇಳಿ ಬಂದಿದ್ದೇನೆ. ಬೆಳಗ್ಗೆ ತಾನೇ ನೀವೆಲ್ಲ ಶಿಕ್ಷಕರ ದಿನಾಚರಣೆ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನ ನೀವೆಲ್ಲ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿ ಈ ದೇಶದಲ್ಲಿ ಯಾಕಾಯಿತು ಅಂತ ಹೇಳಿ ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ, ಎಷ್ಟೋ ಜನ ಶಿಕ್ಷಕರಿದ್ದಾರೆ. ಆದರೆ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯಂತೆ ಶಿಕ್ಷಕರ ದಿನಾಚರಣೆ ಯಾಕೆ ಆಚರಿಸಬೇಕು ಅಂತ ಹೇಳಿ ಅವರು ಸಹ ಈ ಸಮಾಜದಲ್ಲಿ ಎಷ್ಟೋ ಅವಮಾನಗಳನ್ನ ತಾಳಿ ಅವರು ಶಾಲೆಗೆ ಪಾಠ ನಡ್ಕೊಂಡು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕೆಸರು ನೀರು ಚೆಲ್ತಾ ಇದ್ರು ಶಿಕ್ಷಕರಿಗೆ. ಯಾಕೆ ಚೆಲ್ತಾ ಇದ್ರು? ಮಹಿಳೆಯರಿಗೆ ಅಂದಿನ ಕಾಲದಲ್ಲಿ ಶಾಲೆಯಲ್ಲಿ ಶಿಕ್ಷಣ ಇರಲಿಲ್ಲ, ಪುರುಷರಿಗಷ್ಟೇ ಶಾಲೆಯಲ್ಲಿ ಶಿಕ್ಷಣ ಇತ್ತು. ಮಹಿಳೆಯರನ್ನ ಕರ್ಕೊಂಡೋಗಿ ಶಾಲೆಯಲ್ಲಿ ಕುಂಡಿಸ್ಕೊಂಡು ಅವ್ರಿಗೆ ಶಿಕ್ಷಣ ಮಾಡಿ ಮತ್ತೆ ಹೊರಗಡೆ ಬರಬೇಕಾದ್ರೆ ಅವ್ರಿಗೆ ಕೆಸರು ನೀರು ಚೆಲ್ತಾ ಇದ್ರು. ಹೋಗ್ಬೇಕಾದ್ರೆ ಕೈಯಲ್ಲಿ ಒಂದು ಕವರಲ್ಲಿ ಒಂದು ಬೇರೆ ಸೀರೆ ತಗೊಂಡೋಗಿ ಕೆಸರು ನೀರು ಚೆಲ್ಲಿಸ್ಕೊಂಡು ಆ ಸೀರೆ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡಿ ನಂತರ ಆ ಸೀರೆನ ಮತ್ತೆ ಕೆಸರು ನೀರು ಚೆಲ್ಕೊಂಡು ಸೀರೆನ ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ಮತ್ತೆ ಮನೆಗೆ ಬರ್ತಾ ಇದ್ದಂಥ ಸಂದರ್ಭ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾಫಿ ತೋಟದಲ್ಲಿದ್ದ ಕಾಡಾನೆಯೊಂದು ಏಕಾಏಕಿ ರಸ್ತೆಗೆ ಬಂದ ಪರಿಣಾಮ ಕೆಲ ವಾಹನಗಳ ಮೇಲೆ ದಾಳಿಗೆ ಯತ್ನಿಸಿರುವ ಘಟನೆ ಸಿದ್ದಾಪುರ ಸಮೀಪದ ಘಟ್ಟದಳದ ಬಳಿ ನಡೆದಿದೆ. ಕಾಫಿ ತೋಟದಲ್ಲಿದ್ದ ಕಾಡಾನೆಯೊಂದು ಏಕಾಏಕಿ ರಸ್ತೆಗೆ ಬಂದ ಪರಿಣಾಮ ಬಸ್ಸು ಸೇರಿದಂತೆ ಕೆಲ ವಾಹನಗಳ ಮೇಲೆ ದಾಳಿಗೆ ಯತ್ನಿಸಿದ ಘಟನೆ ಸಿದ್ದಾಪುರ ಸಮೀಪದ ಘಟ್ಟದಳ ಬಳಿಯ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಮಾರ್ಗೊಳ್ಳಿ ತೋಟದಲ್ಲಿ ಮರಿಯೊಂದಿಗೆ 6 ಕಾಡಾನೆಗಳು ಪ್ರತ್ಯಕ್ಷಗೊಂಡಿದ್ದು, ಮತ್ತೊಂದು ತೋಟಕ್ಕೆ ತೆರಳಲು ಮುಂದಾದ ಕಾಡಾನೆಗಳ ಪೈಕಿ ಮರಿಯಾನೆ ಸೇರಿದಂತೆ ಕೆಲ ಆನೆಗಳು ಬೇರ್ಪಟ್ಟವು. ಗಾಬರಿಗೊಂಡ ಕಾಡಾನೆಯೊಂದು ಏಕಾಏಕಿ ರಸ್ತೆಗೆ ಬಂದು ವಾಹನಗಳ ಮೇಲೆ ದಾಳಿಗೆ ಯತ್ನಿಸಿತ್ತು. ಭಯಭೀತರಾದ ವಾಹನ ಚಾಲಕರು ಬಸ್ ಸೇರಿದಂತೆ ತಮ್ಮ ವಾಹನವನ್ನ ಹಿಂದಕ್ಕೆ ಸರಿಸಿದರು. ನಂತರ ಆಕ್ರೋಶಗೊಂಡ ಕಾಡಾನೆ ತೋಟಕ್ಕೆ ಅಳವಡಿಸಿದ ಸೋಲಾರ್ ಬೇಲಿಯನ್ನು ಮುರಿದು ತೋಟದೊಳಗೆ ನುಸುಳಿತು.
ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉಪ ವಲಯ ಅರಣ್ಯಾಧಿಕಾರಿ ಪಿಟಿ ಶಶಿ ಹಾಗೂ ಸಿಬ್ಬಂದಿಗಳು ಬೇರ್ಪಟ್ಟ ಆನೆಗಳನ್ನು ಒಂದುಗೂಡಿಸಲು ಹರಸಾಹಸ ಪಟ್ಟರು. ಸಾಧ್ಯವಾಗದೆ ಮತ್ತೆ ಕಾಫಿ ತೋಟದಲ್ಲಿ ಬೀಡು ಬಿಟ್ಟವು. ವಾಹನ ಸಂಚಾರ ಅಧಿಕವಾಗಿದ್ದ ಕಾರಣ ಕಾಡಾನೆಗಳು ರಸ್ತೆ ದಾಟಲು ಮುಂದಾಗಲಿಲ್ಲ. ಸಂಜೆ ಹೊತ್ತಿನಲ್ಲಿ ಕಾಡಾನೆಗಳನ್ನು ಕಾಡಿಗಟ್ಟಲಾಗುವುದೆಂದು ಅಧಿಕಾರಿಗಳು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರೆ, ಪಾಲೆಬೆಟ್ಟ, ಸಿದ್ದಾಪುರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಹಾಡು ಹಗಲಿನಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಕಾರ್ಮಿಕರು, ಬೆಳೆಗಾರರು, ಶಾಲಾ ವಿದ್ಯಾರ್ಥಿಗಳು ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಧಾನಿ, ಕುಶಾಲನಗರ. ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದಲ್ಲಿ ಜಮೀನಿಗೆ ತೆರಳುವ ದಾರಿಯನ್ನ ಪಕ್ಕದ ಜಮೀನಿನ ಮಾಲೀಕ ತಂತಿ ಬೇಲಿ ಹಾಕಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಲಕ್ಷ್ಮೀ ನರಸಿಂಹ ಆರೋಪಿಸಿದ್ದಾರೆ. ಜಮೀನಿಗೆ ತೆರಳುವ ದಾರಿಯನ್ನ ಯಾರೂ ಸಹ ಅಡ್ಡಿಪಡಿಸುವಂತಿಲ್ಲ ಎಂಬ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಸಹ ನನ್ನ ಜಮೀನಿಗೆ ತೆರಳುವ ದಾರಿಯನ್ನ ಸರ್ವೆ ನಂಬರ್ 180/7 ಜಮೀನಿನ ಮಾಲೀಕ ರವೀಂದ್ರ ರೆಡ್ಡಿ ಎಂಬುವರು ಅಡ್ಡಿಪಡಿಸಿ ತಂತಿ ಬೇಲಿ ಹಾಕುತ್ತಿದ್ದಾರೆ ಎಂದು ಲಕ್ಷ್ಮೀ ನರಸಪ್ಪರವರು ಆರೋಪಿಸಿದ್ದಾರೆ. ಹೌದು, ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದ ಡಿ ವಿಜಯಲಕ್ಷ್ಮಿ ಮತ್ತು ಎಬಿ ಬಾಬು ಅವರಿಂದ ಸರ್ವೆ ನಂಬರ್ 180/7ರಲ್ಲಿ 1 ಎಕರೆ ಜಮೀನನ್ನು 28 ಜನರಿಗೆ 220ರಲ್ಲಿ ಕ್ರಯಕ್ಕೆ ಪಡೆದು ಅಂದಿನಿಂದ ನನ್ನ ಜಮೀನಿಗೆ ಓಡಾಡಲು ಪಾವಗಡ ಚಳ್ಳಕೆರೆ ರಸ್ತೆಯಿಂದ ದಕ್ಷಿಣದಿಂದ ಉತ್ತರ ಅಭಿಮುಖವಾಗಿ 14 ಅಡಿ ರಸ್ತೆಯನ್ನು ಅವರೇ ವಿಂಗಡಿಸಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅಂದಿನಿಂದ ಯಾವುದೇ ತರಾಟೆ ತಕರಾರು ಇಲ್ಲದೆ ಓಡಾಡಿಕೊಂಡು ಇರುತ್ತೇವೆ. ತದನಂತರ ಇದೇ ಸರ್ವೆ ನಂಬರ್ನಲ್ಲಿ ಉಳಿದ 2 ಎಕರೆ ಜಮೀನನ್ನು 17 ನವೆಂಬರ್ 2021ರಲ್ಲೂ ಮುತ್ತುರಾಯಪ್ಪ ಎಂಬುವರು ಕ್ರಯಕ್ಕೆ ಪಡೆದಿರುತ್ತಾರೆ. ಇವರು ಸಹ ರಸ್ತೆಯಲ್ಲಿ ಓಡಾಡಲು ಯಾವುದೇ ಅಡ್ಡಿ ಆತಂಕ ಮಾಡಿರುವುದಿಲ್ಲ. ನಂತರ ಏಪ್ರಿಲ್ 8, 2022ರಲ್ಲಿ ಮುತ್ತುರಾಯಪ್ಪ ಅವರು ರವೀಂದ್ರ ರೆಡ್ಡಿ ಎಂಬುವರಿಗೆ 2 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ. ಈಗ ರವೀಂದ್ರ ರೆಡ್ಡಿ ಅವರು ರಸ್ತೆಯಲ್ಲಿ ಓಡಾಡಲು ನನಗೆ ತೊಂದರೆ ಕೊಡುತ್ತಿದ್ದಾರೆ. ಈ ವಿಚಾರವಾಗಿ ಪಾವಗಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಪಾವಗಡ ತಾಲೂಕು ತಹಶೀಲ್ದಾರ್ ಅವರಿಗೆ, ಉಪವಿಭಾಗಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಕಂದಾಯ ಸಚಿವರಿಗೆ ನನಗೆ ನ್ಯಾಯ ಕೊಡಿಸಬೇಕೆಂದು ಅರ್ಜಿ ಸಲ್ಲಿಸಿದ್ದೆವು. ಇದರಂತೆ ಪಾವಗಡ ತಹಶೀಲ್ದಾರ್ ಅವರು 15 ಜೂನ್ 2024ರಂದು ಸ್ಥಳ ತನಿಖೆ ಮಾಡಿ ತಾಲೂಕು ಭೂಮಾಪಕರಿಂದ ಪರಿಶೀಲನೆ ಮಾಡಿ ಕಂದಾಯ ತನಿಖಾಧಿಕಾರಿಗಳಿಂದ ತನಿಖೆ ಮಾಡಿಸಿ ಹೇಳಿಕೆಯನ್ನು ಪಡೆದು ದಾರಿ ಇರುವುದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದು ದಾರಿಯಲ್ಲಿ ಓಡಾಡಲು ಲಕ್ಷ್ಮೀ ನರಸಿಂಹಪ್ಪ ಅವರಿಗೆ ಯಾವುದೇ ಅಡ್ಡಿ ಮಾಡಬಾರದೆಂದು ಆದೇಶ ಮಾಡಿದರೂ ಸಹ ತೊಂದರೆ ನೀಡುತ್ತಿದ್ದಾರೆ ಎಂದು ತಮ್ಮ ಅಳು ತೋಡಿಕೊಂಡಿದ್ದಾರೆ. ಮುಂದುಗಡೆ 180/5ರಲ್ಲಿ ಪಶ್ಚಿಮ ಪೂರ್ವದ ಹದ್ದು ಬಸ್ನಲ್ಲಿ ದಕ್ಷಿಣದಿಂದ ಉತ್ತರ ಅಭಿಮುಖವಾಗಿ 14 ಅಡಿ ಬರೆಸಿಕೊಂಡಿರುತ್ತಾರೆ. ಇದಾದ ಮೇಲೆ ಬಾಬು ಅವರು ಈ ಮುಂದ್ಗಡೆ ಇರೋ ಜಮೀನನ್ನ ಮುತ್ತರಾಯಪ್ಪ ಅನ್ನೋರಿಗೆ ಇದೇ ತಾರೀಕು 17/11/2020ರಂದು ರಿಜಿಸ್ಟರ್ ಮಾಡಿಕೊಡ್ತಾರೆ. ಆಮೇಲೆ ಇದೇ ಜಮೀನನ್ನು ಮುತ್ತರಾಯಪ್ಪದಿಂದ ರವೀಂದ್ರ ರೆಡ್ಡಿ ಅವರು 8/4/2022ರಂದು ರಿಜಿಸ್ಟರ್ ಅದು ಮುತ್ತರಾಯಪ್ಪ ಅವರು ಇಲ್ಲ ಹಿಂದ್ಗಡೆ 1 ಎಕರೆಗೆ 14 ಅಡಿ ದಾರಿ ಇದೆ, ಅವ್ರಿಗೆ ದಾರಿ ನಾನು ಅವ್ರಿಗೆ ಮಾಡಿಕೊಟ್ರೇ ನಾನು ರಿಜಿಸ್ಟರ್ ಮಾಡೋದಂತ ಹೇಳಿದಾಗ ಮುತ್ತರಾಯಪ್ಪ ಗೊತ್ತಿಲ್ಲದಂಗೆ ಇಂಗ್ಲೀಷಲ್ಲಿ ಬರೆದುಕೊಟ್ಟು ನನ್ನ ಜಮೀನಿಗೆ ನನಗೆ ಅಂತ ಲ್ಯಾಂಡ್ ಇನ್ ಅಂತ ಬರ್ಕೊಂಡು ಮುತ್ತರಾಯಪ್ಪ ಗೊತ್ತಿಲ್ಲದೇ ರಿಜಿಸ್ಟರ್ ಮಾಡಿಕೊಂಡು ಈ ಥರ ನಮಗೆ ಆಮೇಲೆ ದಾರಿ ಇಲ್ಲ ನಿಮಗೆ, ನಾನು ದಾರಿ ಬಿಡಲ್ಲ, ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ನಾನು 2 ಎಕರೆ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಅಂತ ದೌರ್ಜನ್ಯವಾಗಿ ಬೆದರಿಸಿ ಮತ್ತು ಇದನ್ನು ತಂತಿ ಬೇಲಿಯನ್ನು ನಮಗೆ ಓಡಾಡಲು ಇಲ್ಲದೆ ಅಡ್ಡಿ ಮಾಡಿರುತ್ತಾನೆ. ಈಗ ನೀವೇನಾದರೂ ನ್ಯಾಯಾಲಯ ಮೊರೆ ಹೋಗಿದ್ದೀರಾ? ನಾವು ಇದಕ್ಕೆ ಅವನು ದಾರಿ ಯಾವಾಗ ಬಿಡಲ್ಲ ಅಂತ ಹೇಳಿದ್ನು. ನಾವು ನ್ಯಾಯಾಲಯದ ಮೊರೆಯಲ್ಲಿ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಡೀತಾ ಇದೆ. ತಹಸೀಲ್ದಾರ್ ಏನೇನು ಆದೇಶ ಮಾಡಿದ್ರ ನಿಮಗೆ? ತಹಸೀಲ್ದಾರ್ ನಾವು ಇದನ್ನ ಈ ಥರ ಅನ್ಯಾಯ ಆಗಿದೆ ಅಂತ ರಾಜ್ಯ ಕಂದಾಯ ಇಲಾಖೆಗೊಂದು, ಜಿಲ್ಲಾಧಿಕಾರಿಗೊಂದು, ಆಮೇಲೆ ಹೋಮ್ ಸೆಕ್ರೆಟರಿವರೆಗೊಂದು ಎಲ್ಲನೂ ಅರ್ಜಿ ಕಳಿಸಿದ್ವಿ. ಆಮೇಲೆ ರಾಜ್ಯ ಕಂದಾಯ ಇಲಾಖೆ ಕಾರ್ಯದರ್ಶಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕಳಿಸಿರುತ್ತಾರೆ.
ಮತ್ತು ರೋಡ್ಗೆ ಅಡ್ಡಿಪಡಿಸ್ಬಾರ್ದು ಅಂತ ಇದು ರೋಡ್ಗೆ ಅಡ್ಡಿಪಡಿಸ್ಬಾರ್ದು ಅಂತ ಕಳಿಸಿದ್ದಾರೆ. ರಾಜ್ಯ ಇಲ್ಲ ಕಂದಾಯ ಇಲಾಖೆ ಅಲ್ಲ ಏನು ಕಳಿಸಿದ್ದಾರೆ ಅವರು? ಅವರು ದಾರಿಗೆ ದಾರಿಗೆ ಅಡ್ಡಿಪಡಿಸ್ದಂಗೆ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ ರಾಜ್ಯ ಕಂದಾಯ ಇಲಾಖೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತಾರೆ. ಜಿಲ್ಲಾಧಿಕಾರಿ ಅವರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಕಳಿಸಿದ್ದಾರೆ ಇದನ್ನು ತಗೊಂಡು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ತಾಲೂಕು ಆಲಂಬಾಡಿ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದಿವಾಕರ್ ಮಾಸ್ತಿಗೌಡ ಹಾಗೂ ಉಪಾಧ್ಯಕ್ಷರಾಗಿ ಅಬ್ದುಲ್ ಫಜ್ಲು ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿಯ ಆಲಂಬಾಡಿ ಕಾವಲು ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ದಿವಾಕರ್ ಕೆ ಮಾಸ್ತಿಗೌಡ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಅಬ್ದುಲ್ ಫಜ್ಲು ಆಯ್ಕೆಯಾಗಿದ್ದಾರೆ. ಸಮಾಜ ಸೇವಕ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಹಾಗೂ ಗ್ರಾಮದ ಹಿರಿಯ ಮುಖಂಡರು ಯುವಕರ ಸಹಕಾರದಿಂದ ಆಲಂಬಾಡಿ ಕಾವಲು ಗ್ರಾಮದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಈಗಾಗಲೇ 13 ನಿರ್ದೇಶಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಸಂಘದ ಅಧ್ಯಕ್ಷ ಸ್ಥಾನ ಬಯಸಿ ದಿವಾಕರ್ ಕೆ ಮಾಸ್ತಿಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಫಜ್ಲು ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣದಿಂದಾಗಿ ಚುನಾವಣಾಧಿಕಾರಿಯಾಗಿ ಭರತ್ ಕುಮಾರ್ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಇಷ್ಟು ವರ್ಷದ ನಂತರ ಅಸ್ತಿತ್ವಕ್ಕೆ ಬಂದಿರುವುದು ಒಂದು ಕಡೆ ಸಂತೋಷವಾದರೂ ಮತ್ತೊಂದು ಕಡೆ ಬೇಸರವಾಗುತ್ತದೆ. ತಾಲೂಕಿನಲ್ಲಿಯೇ ದೊಡ್ಡ ಗ್ರಾಮವಾದ ನಮ್ಮೂರಿನಲ್ಲಿ ರೈತಾಪಿ ವರ್ಗದ ವ್ಯವಸಾಯವನ್ನ ಅವಲಂಬಿಸಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಕೃಷಿಯ ಜೊತೆಗೆ ಹೈನುಗಾರಿಕೆ ಇದ್ದರೆ ಕಷ್ಟಕಾಲದಲ್ಲಿ ಕೈ ಹಿಡಿಯಲಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘವು ರೈತರ ಪಾಲಿನ ಸಂಜೀವಿನಿ ಎಂದರೆ ತಪ್ಪಾಗಲಾರದು ಎಂದರು. ನೂತನ ಅಧ್ಯಕ್ಷರಾದ ದಿವಾಕರ್ ಕೆ ಮಾಸ್ತಿಗೌಡ ಮಾತನಾಡಿ, ನಮ್ಮ ಗ್ರಾಮದ ಸುಪುತ್ರರು, ಸಮಾಜ ಸೇವಕರು, ಆರ್ಟಿಒ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಯದಂತೆ ಅವಿರೋಧವಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿತ್ತು. ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸಂಜೀವಪ್ಪ, ನಂಜುಂಡೇಗೌಡ, ಸಿದ್ದಿಕ್ ಅಹಮದ್, ಬಸವರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎ ರಾಜು, ರೋಸ್ ಅಹಮದ್, ರವಿ, ನಾಗರಾಜು, ವಿಜಯ್ ಕುಮಾರ್, ಸುರೇಶ್, ಚಂದ್ರಶೇಖರ್, ಜ್ಞಾನಾನಂದ, ಮಹೇಶ್, ಸಂಘದ ನಿರ್ದೇಶಕರಾದ ಮಂಜುನಾಥ್, ಮೆಹಬೂಬ್ ಖಾನ್, ಕೃಷ್ಣೇಗೌಡ, ಚನ್ನಕೃಷ್ಣಯ್ಯ, ಪ್ರಭಾಕರ್, ಯಶೋದಮ್ಮ, ಭಾನುಮತಿ, ಮೋಹನ್, ಕೃಷ್ಣೇಗೌಡ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ಆಲಂಬಾಡಿ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ನಿರ್ದೇಶಕರ ಮಂಡಳಿ ಆಯ್ಕೆಯಾಗಿದ್ದು, ಸದರಿ ನಿರ್ದೇಶಕರ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ದಿನ ಇತ್ತು. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಈ ದಿನ ಕೆ ಮಾಸ್ತಿಗೌಡ ಮತ್ತು ಫಜ್ಲುದ್ದೀನ್ರವರು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮವಾಗಿ ಅವರಿಬ್ಬರಿಗೂ ವೈಯಕ್ತಿಕವಾಗಿ ನನ್ನ ಮತ್ತು ನಮ್ಮ ಗ್ರಾಮಸ್ಥರ ಮತ್ತು ನಿರ್ದೇಶಕರ ವತಿಯಿಂದ ವೈಯಕ್ತಿಕವಾದ ಅಭಿನಂದನೆಗಳು ಹಾಗೂ ಎಲ್ಲ ನೂತನ ನಿರ್ದೇಶಕರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸದೃಢವಾದಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕಟ್ಟುವಂಥ ಗುರುತರವಾದಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಈ ಇಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ. ಸಹಕಾರ ಸಂಘ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇಲ್ಲದಂಗೆ ಅವಿರೋಧವಾಗಿ ಒಮ್ಮತವಾಗಿ ಇವತ್ತೇನಾದರೂ ಆಗಿದೆ ಅಂದರೆ ಅದರ ಕ್ರೆಡಿಟು ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ ಸೇರಬೇಕು ಅಂತ ನಾನು ಸಂದರ್ಭದಲ್ಲಿ ಕಾರಣವಾದರೂ ಇಷ್ಟೇ. ಸತತವಾಗಿ 25-30 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಂಘ ಇಲ್ಲದೇ ಇರೋದ್ರಿಂದ ಜನ ತುಂಬ ಪರಿತಪಿಸಿದ್ರು. ಪಕ್ಕದ ಊರಿಗೆ ಹಾಲುಗಳನ್ನ ಹೊತ್ಕೊಂಡು ಹೋಗೋದ್ರ ಮುಖಾಂತರ ಭಾಳ ಸಂಕಷ್ಟದಲ್ಲಿದ್ದರು. ಅದನ್ನು ಮನಗಂಡ ಮಲ್ಲಿಕಾರ್ಜುನರವರು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು, ಹಾಲು ಉತ್ಪಾದಕರು ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ಯಾವುದೇ ಒಂದು ಚರ್ಚೆಗೆ ಅವಕಾಶ ಕೊಡದೆ ಸಾಮೂಹಿಕವಾಗಿ ಅವಿರೋಧವಾಗಿ ಈ ಒಂದು ಬಾಡಿಯನ್ನು ಆಯ್ಕೆ ಮಾಡಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಮುಂದೆನೂ ಕೂಡ ಈ ಸಂಘ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಧ್ಯ ಪ್ರವೇಶ ಆಗಬಾರ್ದು. ಆಗ ಮಾತ್ರ ಈ ಸಂಘ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಮತ್ತು ಬೆಳೀಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿರ್ದೇಶಕರು ಮಲ್ಲಿಕಣ್ಣ ಅವರು ನಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟು ಇವತ್ತು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರ ಹೆಸರಿಗೆ ಯಾವುದೇ ಥರ ಚ್ಯುತಿ ಬರದಂಗೆ ಅವರು ನಮ್ಮನ್ನ ಕರೆದು ಇನ್ನೊಂದು ಸರಿ ಬಪ್ಪ ದಿವಾಕರ್ ಅಂತ ಕರಿಬೇಕು, ಆ ಲೆವೆಲ್ಗೆ ನಾವು ಕೆಲಸವನ್ನು ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಭರವಸೆಯನ್ನು ಕೊಡ್ತೇನೆ. ಏನು ಪಟೇಲ್ ಮಾಸ್ತಿಗೌಡರು ಈ ಸಂಸ್ಥೆಯನ್ನು ಮಾಡಿದ್ರು ಅದೇ ಥರದಲ್ಲಿ ನಾವು ಈ ಪಕ್ಷ ಭೇದ ಯಾವುದೂ ಮಾಡ್ತೇನೆ. ಮಲ್ಲಿಕಣ್ಣವರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ರೈತರುಗಳಿಗಾಗಲಿ ಹಾಲು ಹಾಕೋರ್ಗಾಗಲಿ ಯಾವುದೇ ತೊಂದರೆ ಆಗದಂಗೆ
ಸರಿಯಾದ ಟೈಮ್ಗೆ ಹಣ ಪಾವತಿ ಮಾಡಿ ಎಲ್ಲ ಥರ ಅನುಕೂಲವನ್ನು ಮಾಡಿಕೊಡೋಕ್ಕೆ ನಾನು ಸಿದ್ಧ ಇದ್ದೇನೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಫಿ ತೋಟದಲ್ಲಿದ್ದ ಕಾಡಾನೆಯೊಂದು ಏಕಾಏಕಿ ರಸ್ತೆಗೆ ಬಂದ ಪರಿಣಾಮ ವಾಹನಗಳ ಮೇಲೆ ದಾಳಿಗೆ ಯತ್ನಿಸಿರುವ ಘಟನೆ ಸಿದ್ದಾಪುರ ಸಮೀಪದಲ್ಲಿ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶಿಕ್ಷಕರ ದಿನವನ್ನು ಆಚರಿಸಿದರು. ಪಾವಗಡ ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದಲ್ಲಿ ಜಮೀನಿಗೆ ತೆರಳುವ ದಾರಿಯನ್ನ ಪಕ್ಕದ ಜಮೀನಿನ ಮಾಲೀಕ ತಂತಿ ಬೇಲಿ ಹಾಕಿ ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.